ಆಸ್ತಮಾ, ಶ್ವಾಸ, ದಮ್ಮು, ವೀಸಿಂಗ್ ಸಾಕಷ್ಟು ಹೆಸರುಗಳಲ್ಲಿ ಕೇಳುವಂಥ ಇದಕ್ಕೆ ನಾವು ಏನು ತಗೋಬೇಕು ಅನ್ನೋದನ್ನು ನಾವು ತೋರಿಸೋದಾದರೆ ಏನು ತಗೋಬಾರ್ದು ಅಂತ ಕೂಡ ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ಮಕ್ಕಳಲ್ಲಿ ಅದರಲ್ಲೂ ಹೆಚ್ಚಾಗಿ ಇದು ಕಾಣಿಸ್ಕೋತಾ ಇರೋದ್ರಿಂದ ಅವರಿಗೆ ಒಂದ್ಸಲ ಅಟ್ಯಾಕ್ ಆಗಿ ನೀವೀಗ ಆಯುರ್ವೇದನೇ ಮಾಡ್ತೀರಾ, ವಾಸಿನೂ ಆಗಿರುತ್ತೆ, ಮತ್ತೆ ಮತ್ತೆ ಬರಬಾರ್ದು ಅಂದರೆ ಅವರ ಇಮ್ಯುನಿಟಿನ ಹೆಚ್ಚು ಮಾಡೋದಕ್ಕೋಸ್ಕರ ಅವರಲ್ಲಿ ಹೊರಗಡೆ ಸಿಗೋವಂಥದ್ದನ್ನು ಜಾಸ್ತಿ ತಿಂದಲೇ ಇರೋ ಹಾಗೆ ನೋಡ್ಕೋಬೇಕು. ಅದರಲ್ಲೂ ಕೂಡ ಚಾಕ್ಲೇಟ್ ಇರ್ಬೋದು, ಇಲ್ಲ ಚಿಪ್ಸ್ ಇರ್ಬೋದು, ಇಲ್ಲ ಮೈದಾನಲ್ಲಿ ಮಾಡಿರೋ ಅಂಥದ್ದು ಇರ್ಬೋದು, ಕೇಕು. ಅಷ್ಟೇ ಅಲ್ಲ, ಫ್ರಿಜ್ಜಲ್ಲಿ ಇಟ್ಟಿರೋ ಅಂಥದ್ದನ್ನು ಕೂಡ ಉಪಯೋಗಿಸ್ತಲೇ ಇರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇವಾಗಂತೂ ಫ್ರೀಸಿಂಗ್ ಮಾಡೋದು ಅಥವಾ ರೆಫ್ರಿಜರೇಟರ್ ಇಟ್ಟೋದು, ಆಮೇಲೆ ಅದನ್ನು ಬಿಸಿ ಮಾಡಿ ತಿನ್ನೋವಂಥದ್ದು ತುಂಬಾ ಅಭ್ಯಾಸ ಆಗಿದೆ. ಈಗ ನಮಗೆ ಹೊರಗಡೆ ಸಿಗೋವಂಥ ಫ್ರೆಂಚ್ ಫ್ರೈಸ್ ಆಗಲಿ, ಇಲ್ಲ ಅಂತಂದರೆ ಬರ್ಗರಲ್ಲಿ ಇಡೋವಂಥ ಪ್ಯಾಟೀಸ್ ಆಗಲಿ, ಇನ್ನು ಅಷ್ಟೇ ಅಲ್ಲ, ಇಂಡಿಯನ್ ಸ್ನ್ಯಾಕ್ಸ್ ಇರೋವಂಥ ಸಮೋಸ, ಕಚೋರಿ ಇಂಥವನ್ನು ಕೂಡ ಸಾಕಷ್ಟು ಮಾಡಿಟ್ಟು ಫ್ರಿಜ್ಜಲ್ಲಿ ಇಡ್ತಾರೆ, ಮತ್ತೆ ಇನ್ನೊಂದ್ಸಲ ಬಿಸಿ ಮಾಡಿ ಅದನ್ನು ತಿನ್ನೋವಂಥ ಅಭ್ಯಾಸ ಇದೆ. ನೀವು ತಿನ್ನಬೇಕಾದ್ರೆ ಬಿಸಿ ಇದೆಯಾ ಅಷ್ಟೇ ಮುಖ್ಯ ಅಲ್ಲ, ಅದು ಇವತ್ತೇ ಮಾಡಿರೋದ ಅದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದ್ರಲ್ಲಿ ಬರುವಂಥ ತಂಪು ಪಾನೀಯಗಳಿರಲಿ, ಸೋಡಾ, ಆ ರೀತಿ ಯಾವುದನ್ನು ತಗೊಳ್ದಲೆ ನಮ್ಮ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಈ ಅಸ್ತಮಾ ಅಟ್ಯಾಕ್ ಅನ್ನುವಂಥದ್ದು ಒಂದ್ಸಲ ವಾಸಿ ಆದರೆ ಮತ್ತೆ ಬರೋದೇ ಇಲ್ಲ ಅಂತಲ್ಲ, ಮತ್ತೆ ಬರ್ದಲೇ ಇರೋ ಹಾಗೆ ನಾವು ನೋಡ್ಕೋಬೇಕು ಅಂತಂದರೆ ನಮ್ಮ ದೇಹದ ಇಮ್ಯುನಿಟಿ ಶಕ್ತಿ ಅಂದರೆ ರೋಗ ನಿರೋಧಕ ಶಕ್ತಿನ ನಾವು ಹೆಚ್ಚು ಮಾಡ್ಕೋತಾ ಹೋಗಬೇಕು. ಆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈಗ ನಾವು ಯಾವ್ದು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ರೆ ಮತ್ತೆ ಈ ಸಂಚಿಕೆಯಲ್ಲಿ ನಿಮಗೆ ಏನು ತಗೋಬೋದು ಆಹಾರಗಳು ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಅಸ್ತಮಾ ಅಂತ ತಗೊಂಡಾಗ ಮೇಯ್ನ್ ಆಗಿ ಸೀಸನಲ್ ಅಸ್ತಮಾ, ಆಕ್ಯುಪೇಷನಲ್ ಅಸ್ತಮಾ, ಹಾಗೆ ಅಲರ್ಜಿಕ್ ಅಸ್ತಮಾ ಅಂತ ಬರುತ್ತೆ. ಸೀಸನಲ್ ಅಸ್ತಮಾ ಅಂತಂದರೆ ಡಾಕ್ಟರ್ ಅರ್ಚನಾ ಅವ್ರು ಆಗಲೇ ಹೇಳಿದಾಗ ಈ ವಸಂತ ಋತು ಅಂತ ಏನು ಹೇಳ್ತೀವಿ, ಸ್ಪ್ರಿಂಗ್ ಟೈಮ್ನಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಆ ಸೀಸನಲ್ಲಿ ನಾವು ಅನುಭವಿಸ್ಲೇಬೇಕಾ? ಖಂಡಿತ ಇಲ್ಲ. ಆ ಸೀಸನ್ ಚೇಂಜ್ ಆಗೋದಕ್ಕಿಂತ ಮುಂಚೆ ಈಗ ನಾವೇನು ತೋರಿಸ್ತೀವಿ ನಮ್ಮ ಆಯುರ್ವೇದ ಅಡುಗೆನಲ್ಲಿ, ಈ ಥರ ಆಹಾರಗಳನ್ನು ನೀವು ಸೇವನೆ ಮಾಡೋದ್ರಿಂದ ಆ ಸೀಸನ್ ವೈಸ್ ನಾವು ಆಹಾರವನ್ನು ತಗೊಳ್ಳೋದ್ರಿಂದ ಖಂಡಿತ ಅಸ್ತಮಾ ಬರದೇ ಇರೋ ಹಾಗೆ ನಾವು ತಡಿಬೋದು. ಇನ್ನೊಂದು ಆಕ್ಯುಪೇಷನಲ್ ಅಸ್ತಮಾ ಅಂತ ಹೇಳಿದೆ. ಆಕ್ಯುಪೇಷನಲ್ ಅಸ್ತಮಾ ಅಂತಂದರೆ ನೀವೇನಾದರೂ ಕೆಲಸದ ಈಗ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಕಾಮನ್ ಆಗಿ ಯಾರಿಗೂ ಗೊತ್ತಾಗದೇ ಇರೋ ಒಂದು ಆಕ್ಯುಪೇಷನಲ್ ಅಸ್ತಮಾ ಏನು ಅಂತಂದರೆ ರಾತ್ರಿ ಹೊತ್ತು ಡ್ಯೂಟಿ ಮಾಡುವಂಥದ್ದು. ಸೊ ನಿಮ್ಗೆ ಆಲ್ರೆಡಿ ಮೊದಲೇ ಕಫ ಕಟ್ಟಿರುತ್ತೆ, ತುಂಬ ಅಂದರೆ ಇಮ್ಯುನಿಟಿ ಲೋ ಇರುತ್ತೆ, ನಿಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಪದೇ ಪದೇ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ನೀವು ರಾತ್ರಿ ಡ್ಯೂಟಿ ಅಂತಂದರೆ ರಾತ್ರಿ ಹೊತ್ತು ಮಲಗದೇನೆ ಎದ್ದಿರುವಂಥ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ತಾ ಇದ್ರೆ ಖಂಡಿತ ನಿಮಗೆ ಅಸ್ತಮಾ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಅಸ್ತಮಾ ಮತ್ತೆ ಅಂದರೆ ಪ್ರಿವೆಂಟ್ ಮಾಡೋ ಸಮೇತ ಯಾವುದೇ ಮೆಡಿಸಿನ್ ತಗೊಂಡ್ರೂ ಸಮೇತ ನಿಮಗೆ ಅದು ಸಿಂಪ್ಟಮ್ಸ್ ಕಡಿಮೆ ಆಗೋದಿಲ್ಲ, ಅದು ಒಂದು ಕಾರಣ ಅಂತ ಹೇಳ್ಬೋದು. ಇನ್ನೊಂದು ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತೀವಿ. ಈ ಅಲರ್ಜಿಕ್ ಅಸ್ತಮಾ ಯಾಕೆ ಬರುತ್ತೆ? ಸೊ ಡಾಕ್ಟರ್ ಅರ್ಚನಾ ಅವ್ರು ಆಗಲೇ ಹೇಳಿದಾಗೆ ನಮ್ಮಲ್ಲಿ ಇಮ್ಯುನಿಟಿ ಕಡಿಮೆ ಇದ್ದರೆ ಅಲರ್ಜಿಕ್ ಅಸ್ತಮಾ ಬರುತ್ತೆ. ಸೊ ಇಮ್ಯುನಿಟಿ ಕಡಿಮೆ ಆಗದೆ ಇರೋ ನೋಡ್ಕೊಳ್ಳೋದು ಹೇಗೆ? ನಮ್ಮ ಆಹಾರ ಮತ್ತು ವಿಹಾರ ಅಂದರೆ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ನ ನಾವು ಸರಿ ಮಾಡಿಕೊಂಡ್ರೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೋದು. ಈ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ತಾ ಹಾಗೆ ಅಸ್ತಮಾ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಇವಾಗ ಒಂದು ಅದ್ಭುತವಾದಂಥ ರೆಸಿಪಿನ ನಾವು ನಿಮಗೆ ತೋರಿಸ್ಕೊಡ್ತೇವೆ. ಮೂಲಂಗಿ ಚಟ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿ: ಹಚ್ಚಿರುವ ಮೂಲಂಗಿ, ಸೈಂಧವ ಉಪ್ಪು, ಒಣಗಿದ ಮೆಣಸಿನಕಾಯಿ, ಹುಣಸೆ ಹಣ್ಣು, ಎಣ್ಣೆ, ಸಾಸಿವೆ ಕಾಳು, ಕರಿಬೇವು. ಈಗ ಅಸ್ತಮಾ ಅಥವಾ ವೀಸಿಂಗ್ ಸಮಸ್ಯೆ ಇರೋವಂಥವ್ರಿಗೆ ತೋರಿಸ್ಕೊಡುವಂಥ ಮತ್ತೊಂದು ರೆಸಿಪಿ ಮೂಲಂಗಿ ಚಟ್ನಿ. ಇದು ಇರೋವಂಥವ್ರು ಮಾತ್ರ ಅಲ್ಲ, ಈಗ ನಾನು ಹೇಳಿದಾಗೆ ಕಫದ ಸಮಸ್ಯೆ, ಚರ್ಮದ ಕಾಯಿಲೆ ಇರ್ಬೋದು, ಅಥವಾ ಎದೆನಲ್ಲಿ ಕಫ ಕಟ್ಟಿರೋದಿರ್ಬೋದು, ಕೆಮ್ಮು, ನೆಗಡಿ ಈ ರೀತಿ ಸಮಸ್ಯೆ ಇರೋರು ಕೂಡ ಈ ಚಟ್ನಿನ ತಗೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹೆಸರು ತಕ್ಕ ಹಾಗೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಇದಕ್ಕೆ ಮೂಲಂಗಿ. ಮೇಲಿನ ಸಿಪ್ಪೆನ ತೆಗೆದು ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಮೂಲಂಗಿನ ನಾವೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಚಟ್ನಿ ಅಂತಂದಮೇಲೆ ಕಾಯಿ ತುರಿ ಇಲ್ದಲೆ ನಾವು ಅದನ್ನು ಮಾಡೋಕ್ಕಂತೂ ಆಗೋದಿಲ್ಲ ಅಲ್ಲ. ಸೊ ಹೀಗೆ ತುರಿದಿರೋಂತಹ ತೆಂಗಿನಕಾಯಿನ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ತೆಂಗಿನಕಾಯಿನ ಇಲ್ಲಿ ನಾವು ಸ್ವಲ್ಪ ಹಾಕ್ತೇವೆ, ತುಂಬ ಜಾಸ್ತಿ ಹಾಕೋದಿಲ್ಲ, ಯಾಕಂದರೆ ಕಫನ ಕಂಟ್ರೋಲ್ ಜೊತೆಗೆ ವಾತ ಕಂಟ್ರೋಲ್ ಮಾಡೋಕ್ಕೆ ಈ ತೆಂಗಿನಕಾಯಿ ಕೂಡ ಸಹಾಯ ಆಗುತ್ತೆ. ಇನ್ನು ಚಟ್ನಿಗೆ ಬೇಕಾಗಿರುವಂಥ ಉಪ್ಪು, ಹುಳಿ, ಖಾರ, ಇದು ಮೂರಂತೂ ನಾವು ಮಿಸ್ ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ಹುಳಿ, ಇದರಲ್ಲಿ ನಾವು ಹುಣಸೆ ಹಣ್ಣು ಸ್ವಲ್ಪ ಸೇರಿಸ್ಕೊಳ್ಳೋಣ. ಉಪ್ಪು, ಅದರಲ್ಲಿ ನಾವೀಗ ಸೈಂಧವ ಉಪ್ಪನ್ನು ಹಾಕೋತಾ ಇದ್ದೇವೆ. ಖಾರಕ್ಕೆ ಒಣಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ, ಇದನ್ನು ನಾವು ಒಂದೆರಡು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ
ನೀರು ಸೇರಿಸಿ ಗಟ್ಟಿಯಾಗಿ ಚಟ್ನಿ ಥರ ರುಬ್ಕೊಳ್ಳೋಣ. ಈಗ ಈ ಚಟ್ನಿ ರುಬ್ಬಿ ತಯಾರಾಗಿದೆ. ಈ ರುಬ್ಬಿರೋ ಅಂಥ ಚಟ್ನಿನ ಒಂದು ಬೌಲ್ಗೆ ಬಗ್ಗಿಸ್ಕೊಂಡು ಇದಕ್ಕೆ ಒಗ್ಗರಣೆ ಕೊಡೋಣ. ಈ ಚಟ್ನಿನ ಅನ್ನಕ್ಕೆ ಹಾಕೊಂಡು ತಗೋಬೋದು. ಮತ್ತೊಂದು ಚಟ್ನಿ ಅಂದ ತಕ್ಷಣ ನೆನಪಾಗುವಂಥದ್ದು ಇಡ್ಲಿ ಅಥವಾ ದೋಸೆ. ತಮಕ ಶ್ವಾಸ ಅಂತ ಹೇಳ್ತೀವಿ, ಅಂದರೆ ಬ್ರಾಂಕಿಯಲ್ ಆಸ್ತಮಾ. ಈಗ ನಾವು ಏನು ಮಾತಾಡ್ತಾ ಇದ್ದೀವಿ ಅದರ ರೀಸನ್ಸ್ ಅಂತ ಬಂದಾಗ ಮತ್ತೊಂದು ರೀಸನ್ ಬರುವಂಥದ್ದು ಹೆಚ್ಚಾಗಿ ಬ್ಲ್ಯಾಕ್ ಗ್ರಾಮ್, ಉರದ್ ದಾಲ್ ಅದನ್ನು ಉಪಯೋಗಿಸೋದ್ರಿಂದ ಬರುತ್ತೆ ಅಂತಾರೆ. ಸೊ ಇಲ್ಲಿ ನಾವು ಇಡ್ಲಿ ದೋಸೆನಲ್ಲಿ ಇರೋವಂಥದ್ದೇ ಉದ್ದಿನ ಬೇಳೆ, ಅದರಲ್ಲೇ ನಾವು ತೊಗೋತಿರ್ತೀವಿ. ಇಡ್ಲಿ ಅಂದರೆ ಸ್ಟೀಮ್ ಆಗಿರೋದು ಹೆಲ್ದಿ ಫುಡ್ ಇದ್ದರೂ ಕೂಡ ಆಸ್ತಮಾ ಅಥವಾ ವೀಸಿಂಗಲ್ಲಿ ಅದು ಸೆಟ್ ಆಗಲ್ಲ, ಅದು ಇನ್ನಷ್ಟು ಜಾಸ್ತಿನೇ ಮಾಡ್ತಾ ಹೋಗುತ್ತೆ. ಹಾಗಾಗಿ ಉದ್ದಿನ ಬೇಳೆಯಿಂದ ಮಾಡಿರೋಂಥ ಯಾವುದೇ ಪದಾರ್ಥನ ಆಸ್ತಮಾ ವೀಸಿಂಗ್ ಅಟ್ಯಾಕ್ ಇದ್ದಾಗ ತೊಗೋಬೇಡಿ, ಇಲ್ದಲೇ ಇದ್ದಾಗ ಕೂಡ ಕಡಿಮೆ ಉಪಯೋಗಿಸ್ತಾ ಹೋಗಿ. ಸ್ವಲ್ಪ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 1 ಚಮಚ ಎಣ್ಣೆ, ಸಾಸಿವೆ ಸ್ವಲ್ಪ, ಸಾಸಿವೆ ಸಿಡಿತಾ ಇದ್ದ ಹಾಗೇನೆ ಉದ್ದಿನಕಾಳು ಮತ್ತು ಕರಿಬೇವು ಇದನ್ನು ಸೇರಿಸ್ಕೊಳ್ಳೋಣ. ಇನ್ನು ಈ ಚಟ್ನಿನ ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ಈ ಚಟ್ನಿ ಹಾಕಿ ತಗೊಳ್ಳೋದ್ರಿಂದ ತಿನ್ನೋಕ್ಕೂ ರುಚಿ ಇರುತ್ತೆ. ಸ್ವಲ್ಪ ಸೇರಿದ್ರೂ ಪರವಾಗಿಲ್ಲ, ಆವಾಗ ತಗೋತಾ ಹೋದರೆ ಆರೋಗ್ಯಕ್ಕೂ ಒಳ್ಳೆಯದು. ಅಷ್ಟೇ ಅಲ್ಲ, ವೀಸಿಂಗ್ ಸಮಸ್ಯೆ ಇದ್ದಾಗಂತೂ ಅದನ್ನು ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ಈಗ ಇದು ಸಾಸಿವೆ ಸಿಡಿತಾ ಇದೆ. ಈಗ ಉದ್ದಿನ ಬೇಳೆ 1 ಚಮಚ ಸೇರಿಸ್ತೀನಿ. ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದ ಹಾಗೆಯೇ ಕರಿಬೇವನ್ನು ಸೇರಿಸ್ತೀನಿ. ಈಗ ಇದನ್ನು ಚಟ್ನಿಗೆ ಸೇರಿಸೋಣ. ಮೂಲಂಗಿನಲ್ಲಿ ಕೂಡ ವಾತ ಕಫ ಎರಡನ್ನೂ ಕಡಿಮೆ ಮಾಡುವಂಥ ಶಕ್ತಿ ಇದೆ. ಇದು ಕೂಡ ಉಷ್ಣವೀರ್ಯ ಆಗಿರುತ್ತೆ. ಇದು ಕೂಡ ನಮ್ಮ ದೇಹದ ಟಾಕ್ಸಿನ್ಸನ್ನು ತೆಗೆಯೋದಕ್ಕೆ ಕೂಡ ಸಹಾಯ ಮಾಡೋದ್ರಿಂದ ವೀಸಿಂಗ್ ಅಥವಾ ಆಸ್ತಮಾನಲ್ಲಿ ಇದು ನಮಗೆ ತುಂಬಾ ಪ್ರಯೋಜನ ಆಗುತ್ತೆ.